ಯುದ್ಧದ ಕಾರ್ಮೋಡ ಅಂತೂ ಆವರಿಸಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದೇ ಬಿಡುತ್ತಾ ಹಾಗಾದ್ರೆ ಅನ್ನೋದು ಒಂದು ಪ್ರಶ್ನೆ. ಯಾವ ರೀತಿ ಯುದ್ಧದ ಸ್ವರೂಪ ಏನು? ಶತ್ರುವಿನ ಸ್ವರೂಪ ಗೊತ್ತಾಗಿದೆ ನಮಗೆ. ಶತ್ರುವಿನ ವೀಕ್ನೆಸ್ ಏನು ಮತ್ತೆ ಸ್ಟ್ರೆಂತ್ ಬಗ್ಗೆ ನಾವು ಮಾತಾಡೋಣ, ಅದೆಲ್ಲದರ ಬಗ್ಗೆ ಮಾತಾಡೋಣ. ಬಟ್ ಶತ್ರು ಯಾರು, ಆತನ ಸ್ವರೂಪ ಏನು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಈ ಸಲ ಯಾವ ಪಾಠ? ಈಗ ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, ಏರ್ ಸ್ಟ್ರೈಕಾ ಅಥವಾ ನುಗ್ಗಿ ಹೊಡೆಯೋದಾ ಅಥವಾ ಅರೇಬಿಯನ್ ಸಿ ಭಾಗದಲ್ಲಿ ವಿಪರೀತ ಮೂವ್ಮೆಂಟ್ಸ್ ಇದಾವೆ, ಅಲ್ಲಿ ಎಕ್ಸಸೈಸ್ಗಳಾಗ್ತಾ ಇದೆ ನೇವಿಯಿಂದ. ಸೊ ಏನು ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ. ಎಲ್ಲವೂ ಪ್ರೆಡಿಕ್ಷನ್, ಯಾಕಂದ್ರೆ ಭಾರತೀಯ ಸೇನೆ ಯಾವಾಗಲೂ ನಮಗೆ ಸರ್ಪ್ರೈಸ್ ಪ್ಯಾಕೇಜ್ಗಳನ್ನೇ ಕೊಡ್ತಾ ಬಂದಿರೋದು. ಒಂದು ಆಕ್ಷನ್ ಸಿನಿಮಾದ ನಿರೀಕ್ಷೆಲಂತೂ ನಾವು ಇದೀವಿ. ಯಾವ ಸ್ವರೂಪದ ಆಕ್ಷನ್ ಸಿನಿಮಾ ಅನ್ನೋದು ಗೊತ್ತಾಗುತ್ತೆ ನಮಗೆ. ಪಾಕಿಸ್ತಾನದ ವಿರುದ್ಧ ಸಮರ ಸಾರುತ್ತಾ ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರ ಅನ್ನೋದು ಒಂದು ಪ್ರಶ್ನೆ. ಇಡೀ ದೇಶದ ಜನ ಪ್ರತೀಕಾರದ ಜ್ವಾಲೆಯಲ್ಲಿ ಕುದಿತಾ ಇದ್ದಾರೆ, ಪಾಠ ಕಲಿಸಬೇಕು ಅಂತ. ಸೊ ಹಾಗಾದರೆ ಏನು ಯುದ್ಧ ಅಂತಂದರೆ ಯಾವ ಸ್ವರೂಪದ್ದು ಅಂತಕ್ಕಂಥದ್ದು. ಅದ್ರ ಜೊತೆಗೆ ನೇರವಾಗಿ ಯುದ್ಧ ಘೋಷಣೆ ಮಾಡುವ ಸನ್ನಿವೇಶ ಇದೆಯಾ? ಭಯೋತ್ಪಾದನೆಯ ಆಶ್ರಯ ತಾಣವಾಗಿದೆ ಪಾಕ್ಗೆ, ಅದಕ್ಕೆ ಕಠಿಣ ಪಾಠ ಕಲಿಸ್ಬೇಕು. ಸರ್ಜಿಕಲ್ ಸ್ಟ್ರೈಕ್ಗಿಂತಲೂ ಕಠಿಣ, ಬಾಲಾಕೋಟ್ಗಿಂತಲೂ ದೊಡ್ಡ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಕಲ್ಪನೆಗೂ ಮೀರಿದ ಪೆಟ್ಟು ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಭಾರತ ತಯಾರಿಯನ್ನು ಮಾಡ್ಕೋತಾ ಇದೆ. 3 ಸೇನಾ ಪಡೆಗಳನ್ನು ಸಜ್ಜುಗೊಳಿಸ್ತಾ ಇದೆ ಭಾರತ ಅಂತಕ್ಕಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಏನೋ ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತ. ನೇರ ಯುದ್ಧದ ಜೊತೆಗೆ ರಹಸ್ಯ ಕಾರ್ಯಾಚರಣೆ ಕೂಡ ಚಿಂತನೆ ನಡೀತಾ ಇದೆ. ಪ್ರಮುಖ ದೇಶಗಳ ಜೊತೆಗೆ ತೆರೆಮರೆಯಲ್ಲಿ ರಾಜತಾಂತ್ರಿಕ ಮಾತುಕತೆಗಳಾಗ್ತಾ ಇದೆ. ಪ್ರಧಾನಿ ಮೋದಿ ಅವರಿಗಾಗಲೇ ಸುಮಾರು 13 ದೇಶಗಳವರ ಜೊತೆ ಮಾತುಕತೆ ಆಡಿದ್ದಾರೆ ಅಂತ. ಜಾಗತಿಕ ದೇಶಗಳ ವಿಶ್ವಾಸವನ್ನು ಗಳಿಸಿ ಈ ಕೆಲಸವನ್ನು ಮೋದಿಯವರು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅದು ಅಂಥ ದೊಡ್ಡ ಮಟ್ಟದ ಯಶಸ್ಸಾಗಿರಲಿಲ್ಲ. ಆರ್ಟಿಕಲ್ 370 ಆದಮೇಲಂತೂ ತುಂಬ ಶಾಂತವಾಗಿತ್ತು. ಆ ತೆಗೆದ ನಂತರ ಪ್ರಭುತ್ವಗಳು ಸ್ಥಾಪನೆಯಾದ ನಂತರ ನಡೆದಿರ್ತಕ್ಕಂಥ ದಾಳಿ ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಮತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಇದ್ದಾರೆ. ಏನೇ ಆದರೂ ನಡೆಯೋ ಘಟನೆ ನಡೆದೋಗಿದೆ. ಹಾಗಾಗಿ ಈಗ ಮುಂದೇನು ಅಂತಕ್ಕಂಥದ್ದು ಮಾತ್ರ ಚರ್ಚೆ.